ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂತ ನಿಮಗೆ ತಮ್ಬ್ಲೈನಲ್ಲಿ ಗೊತ್ತಾಗಿರುತ್ತೆ. ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಿದು ಸೀರೆ ಇಟ್ಕೊಂಡು ಕೂತಿದ್ದಾಳೆ ಅಂದ್ಕೊಂಡಿದ್ದೀರಾ? ಇದ್ರ ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದರೆ ಆಲ್ರೆಡಿ ನಂದು 1.5 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಆ್ಯಕ್ಚುಲಿ ಇದು ರೀಸೆಂಟಾಗಿ 1 ಮಂತಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ನಾನು ಪ್ರೀವಿಯಸ್ ಅವಾಗೆಲ್ಲ ಸಬ್ಸ್ಕ್ರೈಬರ್ಸ್ ಲೇಟ್ ಆಗ್ತಿದ್ದಾರೆ, ಯಾಕೆ ವ್ಯೂಸ್ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ಇದೆ. ಬಟ್ ಇವಾಗ ವ್ಯೂಸು ಹೋಗ್ತಾ ಇದೆ ಆ್ಯಂಡ್ ಸಬ್ಸ್ಕ್ರೈಬರ್ಸೂ ಆಗ್ತಾ ಇದ್ದಾರೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ವಿಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದೆಲ್ಲ ನಿಮ್ಮ ಸಪೋರ್ಟಿಂದ. ಆ್ಯಂಡ್ ನೀವು ನನಗೆ ಈ ಥರ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ, ವ್ಯೂಸ್ ಬರೋದ್ರಿಂದ ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅನಿಸ್ತಾ ಇದೆ. ಆ್ಯಂಡ್ ಏನಾದರೂ ಹೊಸ ಕಂಟೆಂಟ್ಸ್ ಮಾಡಿ ನಾನು ನಿಮಗೆ ವೀಡಿಯೋಸ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಗ್ತಿದೆ. ಸೊ ಅದೇ ರೀತಿ ನಾನು ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಆ್ಯಂಡ್ ಇದೆಲ್ಲ ನಿಮ್ಮಿಂದ ಅಲ್ವಾ, ಅದಕ್ಕೆ ಸೊ ನಿಮಗೆ ಏನಾದರೂ ನನ್ನ ಪ್ರೀತಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಗಿವ್ ಅವೇ ಇಟ್ಕೊಂಡಿದ್ದೀನಿ. ತುಂಬ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಎಷ್ಟೊಂದು 1.5 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ವಾ, ಅವರೆಲ್ರಿಗೂ ನಾನು ಇವಾಗ ಏನಾದ್ರೂ ಗಿಫ್ಟ್ ಕೊಡೋದಾಗಲಿ ಎಲ್ಲನೂ ಆಗಲ್ಲ ನನ್ನ ಕೈ ಸದ್ಯಕ್ಕೆ. ನೋಡೋಣ ಇನ್ ಫ್ಯೂಚರ್ ಇದು ವಿಡಿಯೋ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ನನ್ನ ಕೈಲಾದರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಸೊ ಇದು ಬಿಗಿನಿಂಗ್. ಸೊ ಅದಕ್ಕೆ ನಾನು ಒಂದು ಗಿವ್ ಅವೇ ಇಟ್ಕೊಂಡಿದ್ದೀನಿ. ತುಂಬ ಯೋಚನೆ ಮಾಡಿದೆ, ಹೇಗೆ ಕೊಡೋದು, ಏನು ಗಿವ್ ಅವೇ, ಏನು ಕ್ವಶನ್ ಕೇಳೋದ ಅಥವಾ ಹೇಗೆ ಕೊಡೋದು ಅಂತ ತುಂಬಾ ಯೋಚನೆ ಮಾಡಿದೆ. ಆ್ಯಂಡ್ ಏನಂದರೆ ಈಗ ನಮ್ಮ ಮನೆಗೆ ಯಾರೇ ರಿಲೇಟಿವ್ಸ್ ಬರ್ಬೋದು ಅಥವಾ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬರ್ಬೋದು, ನನ್ನ ಫ್ರೆಂಡ್ಸ್ ಬರ್ಬೋದು. ಫಸ್ಟ್ ನಾನು ಲೇಡೀಸ್ ಬಂದರೆ ಅವ್ರಿಗೆ ಫಸ್ಟು ನಾನು ಅರ್ಶಿನ ಕುಂಕುಮಕ್ಕೆ ನಾನು ಸ್ಯಾರಿನೇ ಕೊಡೋದು. ಎಲ್ಲೋ ರೇರ್ ನಾನು ಬ್ಲೌಸ್ ಪೀಸ್ ಎಲ್ಲ ಈ ಥರ ಕೊಡೋದು, ಕಾಯಿ ಅಥವಾ ಬ್ಲೌಸ್ ಪೀಸ್. ಬಟ್ ಆಲ್ಮೋಸ್ಟ್ ನಾನು ಸ್ಯಾರಿ ಕೊಟ್ಟಿರ್ತೀನಿ. ನಮ್ಮಲ್ಲಿ ಸ್ಯಾರಿ ಸ್ಟಾಕ್ಸ್ ಇದ್ದೇ ಇರುತ್ತೆ. ಬಟ್ ಈ ಸ್ಯಾರಿ ಪರ್ಟಿಕ್ಯುಲರಾಗಿ ನಾನು ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನಾನೀಗ ರೀಸೆಂಟಾಗಿ ವರಲಕ್ಷ್ಮಿ ಹಬ್ಬದ ವಿಡಿಯೋ ನೋಡಿದ್ದೀರಾ. ನೀವು ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಆಗಿ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್, ನಿಮಗೆ ಗೊತ್ತಿರುತ್ತೆ. ನಾನು ಸೇಮ್ ಸ್ಯಾರಿ ಹಾಕ್ಕೊಂಡಿದ್ದೆ. ನಾನು ಇದೇ ಥರ ಪರ್ಪಲ್ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನು. ನಾನೊಂದು ಶಾಪ್ ಮಾಡ್ಕೊಂಡು ತೊಗೊಂಬಂದಿದ್ದೆ, ಬಟ್ ನನ್ನ ಹಸ್ಬೆಂಡ್ಗೆ ಹೇಳಿಲ್ಲ. ಕೋಇನ್ಸಿಡೆನ್ಸ್ ಏನಂದರೆ ನನ್ನ ಹಸ್ಬೆಂಡ್ ಸೇಮ್ ಕಲರ್ ಸ್ಯಾರಿ ತೊಗೊಂಬಂದಿರು. ಯಾವಾಗಲೂ ವರಲಕ್ಷ್ಮಿ ಹಬ್ಬಕ್ಕೆ ಅವರೇ ಸ್ಯಾರಿ ತೊಗೊಂಬರೋದು. ಸೊ 2 ಸ್ಯಾರಿ ಇತ್ತಲ್ವ, ಒಂದು ಈ ಥರ ಗಿವ್ ಅವೇ ಆಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಯಾರಿ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ಸ್ಯಾರಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ನಾನು ನಿಮಗೆ ಫುಲ್ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇವಾಗ ಸ್ಯಾರಿ ತೋರಿಸಿದ್ದು ಇದು ಹೇಗಿತ್ತು, ಫೋಲ್ಡ್ ಹಾಗೇ ಇತ್ತು. ಶಾಪಲ್ಲಿ ಅವ್ರು ನನಗೆ ತೋರಿಸಿ ಫೋಲ್ಡ್ ಮಾಡಿಕೊಟ್ಟಿದ್ರಲ್ಲ ಅದೇ ಥರ ಇತ್ತು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಸ್ಯಾರಿ ನಾನು ಓಪನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅದಕ್ಕೋಸ್ಕರ ಈ ಥರ ಇದೆ. ನೆಕ್ಸ್ಟು ಫೋಲ್ಡ್ ಮಾಡಿ ನಾನು ನಿಮಗೆ ಕೊಡ್ತೀನಿ. ನೋಡಿ ಹೇಗಿದೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಓಪನ್ ಮಾಡಿರೋ ಸ್ಯಾರಿ ಗೊತ್ತಾಗುತ್ತೆ ನೋಡಿ. ಇದೆ ಅದು ಸ್ಯಾರಿ, ಪರ್ಪಲ್ ವಿತ್ ನೇವಿ ಬ್ಲೂ ಇದೆ ಸ್ಯಾರಿ. ಫುಲ್ಲು ಈ ಥರ ಬುಟ್ಟ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಸೆರಗು ತುಂಬಾ ಚೆನ್ನಾಗಿದೆ ನೋಡಿ. ಇದು ಬಂದು ಸೆರಗು ಥ್ರೆಡ್ಡು, ಹೊಸ ಸ್ಯಾರಿನೇ. ಇನ್ನೂ ಸಹ ನಾನು ಓಪನ್ ಮಾಡೇ ಇಲ್ಲ ನೋಡಿ. ಕಲರ್ ಇದೆ ಅಂತ ಹೇಳಿ ಸುಮ್ಮನೆ ಆಗಿದೆ ಅಷ್ಟೇ. ಇದು ಬಂದು ಸೆರಗು. ನಿಮಗೆ ಬ್ಲೌಸ್ ಬಂದು ಇದೇ ಇರಬೇಕು ಅನ್ಸುತ್ತೆ ಬ್ಲೌಸ್. ಬಟ್ ಚೆನ್ನಾಗಿದೆ ಕಾಂಬಿನೇಷನ್ ಇದು. ಆ್ಯಂಡ್ ಬ್ಲೌಸ್ ಅಷ್ಟು ಗೊತ್ತಾಗ್ತಾ ಇಲ್ಲ. ಈ ಕಡೆ ನೋಡೋಣ, ಇಲ್ಲಿ ತೋರಿಸ್ತೀನಿ. ಇದೇ ಥರ ಇರುತ್ತೆ ಬ್ಲೌಸ್. ರನ್ನಿಂಗ್ ಇದೆ ಬ್ಲೌಸ್. ತುಂಬ ಚೆನ್ನಾಗಿದೆ ಸ್ಯಾರಿ ನೋಡಿ. ನಿಮಗೆ ಎಷ್ಟು ರಿಚ್ ಲುಕ್ ತೋರಿಸ್ತಾ ಇದೆ ಅಂತ ಈಗ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಓಪನ್ ಮಾಡೋಕ್ಕೂ ನಂಗೆ ಒಂಥರ, ಆಮೇಲೆ ಇದು ಅವರು ಫೋಲ್ಡ್ ಮಾಡಿರ್ತಾರೇ, ಫೋಲ್ಡ್ ಮಾಡೋಕ್ಕೆ ಬರೋಲ್ಲ ಅಂತ ಅಷ್ಟೇ. ಆದಷ್ಟು ಮರ್ಚಿದ್ದೀನಿ, ಟ್ರೈ ಮಾಡ್ತೀನಿ. ಗಿವ್ ಅವೇ ಫಸ್ಟ್ ನಾನು ಏನು ಗಿವ್ ಅವೇ, ಏನು ಕ್ವಶನು, ಏನು ಟಾಸ್ಕ್ ಅಂತ ಹೇಳೋದಕ್ಕಿಂತ ಮುಂಚೆ 2 ಕಂಡೀಷನ್ಸ್ ಇದೆ. ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿರಬೇಕು.
ಆ್ಯಂಡ್ ಎಲ್ಲ ನನ್ನ ಯೂಟ್ಯೂಬ್ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಬೇಕು, ಶೇರ್ ಮಾಡಿರಬೇಕು, ಕಂಪಲ್ಸರಿ ಸಬ್ಸ್ಕ್ರೈಬರ್ ಆಗಿರಬೇಕು. ಅವ್ರಿಗೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಈವನ್ ಇದು ಇನ್ನೂ ಒಂದು 5 days 6 days ಇರುತ್ತೆ. ಇದು ಆ್ಯಕ್ಚುಲಿ ಈ ಟಾಸ್ಕ್ ಇರೋದು ಮಂಡೆಯಿಂದ ಫ್ರೈಡೆ ನೈಟ್ ಎಂಡ್ ಆಗುತ್ತೆ. ಬಟ್ ನಾವು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಸ್ಯಾಟರ್ಡೆ ಮಾರ್ನಿಂಗ್ ತನಕ ಇರುತ್ತೆ. ಮಾರ್ನಿಂಗ್ 9 o'clock ತನಕ ಇರುತ್ತೆ ನಿಮಗೆ ಲಾಸ್ಟು. ಇದು ನಮ್ಮದು ಕಂಡೀಷನ್ಸು. ಪರ್ಟಿಕ್ಯುಲರ್ ಆಗಿ ಸಬ್ಸ್ಕ್ರೈಬರ್ ಆಗಿರಬೇಕು ಆ್ಯಂಡ್ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಟಿಲ್ 1 week ನೀವು ಸಬ್ಸ್ಕ್ರೈಬರ್ಸ್ ಆಗಿ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಏನಂತ ಅಂದರೆ ಟಾಸ್ಕ್ ಅವ್ರ ಗೇಮ್ ಏನಂತ ಅಂದರೆ ಬಿಗ್ ಬಾಸ್. ಈಗ ಬಿಗ್ ಬಾಸ್ ಸೀಸನ್ 11 ಬರ್ತಾ ಇದೆ. ಈಗ ರೀಸೆಂಟಾಗಿ ಎಲ್ರಿಗೂ ಕ್ರೇಜ್ ಅಲ್ಲ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಫ್ಯಾನ್ ಫ್ರಮ್ ದ ಬಿಗಿನಿಂಗ್. ಸೀಸನ್ 1 ಟಿಲ್ ಸೀಸನ್ 10 ನಾನು ಎಲ್ಲ ಸೀಸನ್ಸನ್ನು ವಾಚ್ ಮಾಡಿದ್ದೀನಿ. ನನಗೆ ತುಂಬಾ ಇಷ್ಟ. ಬಟ್ ನಮಗೆ ಜನಕ್ಕೆ ಕ್ರೇಜ್ ಹುಟ್ಟಾಕಿದ್ದು ಅಂದರೆ ಲಾಸ್ಟ್ ಸೀಸನ್ 10th ಸೀಸನ್ ಸಕ್ಕದಾಗಿತ್ತು. ಸೊ ಅದರಿಂದ ಎಲ್ರಿಗೂ ಈ ಸೀಸನಲ್ಲಿ ಯಾರು ಬರ್ತಾ ಇದ್ದಾರೆ, ಈ ಸೀಸನಲ್ಲಿ ಯಾರು ಬರ್ಬೋದು, ಈ ಸೀಸನ್ ಹೇಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ತುಂಬ ಜನಕ್ಕಿರುತ್ತೆ. ಸೊ ನನಗೂ ಇದೆ, ನನಗೂ ಗೊತ್ತಿಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ. ಬಟ್ ಚೆನ್ನಾಗಿರಲಿ, ಪ್ರೋಗ್ರಾಮ್ ಚೆನ್ನಾಗಿ ಬರಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಕ್ವೆಶನ್ ಆ್ಯಂಡ್ ಟಾಸ್ಕ್ ಕೊಡ್ತಾ ಇರೋದು ಬಂದು ಬಿಗ್ ಬಾಸ್ ಸೀಸನ್ 11 ಏನಪ್ಪ ಅಂತಂದರೆ ಸಂಡೇ ಈ ಸಂಡೇ 29th ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾರ್ಯಾರು ಬರ್ತಾ ಇದ್ದಾರೆ ಕಂಟೆಸ್ಟೆಂಟ್ ಆಲ್ಮೋಸ್ಟ್ 16 ಮೆಂಬರ್ಸ್ ಇರ್ತಾರೆ. ಒಂದೊಂದು ಸೀಸನ್ 14 ತಗೋತಾರೆ, ಒಂದು ಸೀಸನ್ 16 17 ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾವೊಂದು 16 ಅಂತ ಅಂದ್ಕೊಳ್ಳೋಣ. 16 ಕಂಟೆಸ್ಟೆಂಟ್ಸ್ ಇರ್ತಾರೆ. ಅವರಲ್ಲಿ ಯಾರ್ಯಾರು ಬರ್ತಿದ್ದಾರೆ ನೀವು ಗೆಸ್ ಮಾಡಬೇಕು. ಈಗ ಒಂದು 10 ಮೆಂಬರ್ಸ್ ನೀವು ಗೆಸ್ ಮಾಡ್ತೀರಾ, ಇಂಥವರೇ ಬರ್ಬೋದು. 5 ಮೆಂಬರ್ಸ್ ಗೆಸ್ ಮಾಡ್ತೀರಾ, ಅಥವಾ ಒಬ್ರನ್ನೇ ನೀವು ಗೆಸ್ ಮಾಡಿರ್ತೀರಾ. ಈಗ ಯಾರ್ದು ಜಾಸ್ತಿ, ಈಗ ಫಾರ್ ಎಕ್ಸಾಂಪಲ್ ಬಿಂದು ಒಂದು 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿರ್ತಾರೆ. ಆ 10 ಮೆಂಬರ್ಸೂ ಬಂದಿರ್ತಾರೆ. ಆವಾಗ ಅದೇ ಥರ ಇನ್ನೊಬ್ರು ಯಾರಾದರೂ 10 ಮೆಂಬರ್ಸ್ನೂ ಕರೆಕ್ಟಾಗಿ ಚೂಸ್ ಮಾಡಿದ್ದೀರಿ. ಅವರಲ್ಲಿ ನಾವು 3 ಮೆಂಬರ್ಸ್ನ ತೊಗೊಂಡು ನಾವು 3 ಮೆಂಬರ್ಸ್ ನೇಮ್ನ ಸ್ಲಿಪ್ಪಲ್ಲಿ ಬರೆದು ಹಾಕಿ ಅದನ್ನು ನಾವು ಒಂದು ಸ್ಲಿಪ್ ಎತ್ತುತ್ತೀವಿ. ಆ ಸ್ಲಿಪ್ಪಲ್ಲಿ ಯಾರ ನೇಮ್ ಬರುತ್ತೋ ಅವ್ರಿಗೆ ಈ ಸ್ಯಾರಿ ಗಿವ್ ಅವೇ. ಅದನ್ನು ನಾವು ಅವ್ರನ್ನ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀವಿ. ನಾನು ಇನ್ಸ್ಟಾಗ್ರಾಮಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅಡ್ರೆಸ್ ತೊಗೊಂಡು ಅವ್ರಿಗೆ ಇದನ್ನು ಸೆಂಡ್ ಮಾಡ್ತೀವಿ. ಆ್ಯಂಡ್ ಸೆಂಡ್ ಮಾಡಿದ್ಮೇಲೆ ನಿಮಗೆ ಡೌಟ್ ಇರುತ್ತಲ್ವಾ, ಇವ್ರು ಸುಮ್ಮನೆ ಈ ಥರ ಹೇಳ್ತಿರ್ಬೋದು, ಇವ್ರದ್ದೆಲ್ಲ ವೀಡಿಯೋ ಗಿಮಿಕ್ಸು ಹಾಗೆ ಹೀಗೆ ಅಂತ ಹೇಳ್ಬೋದು. ಬಟ್ ನಾವು ಅವ್ರ ಹತ್ರ ವೀಡಿಯೋನೂ ಮಾಡಿಸ್ತೀವಿ. ಅವ್ರಿಗೆ ನಾವು ಕಳಿಸಿರೋದನ್ನ ಅವ್ರಿಗೆ ಇಷ್ಟ ಇದ್ದರೆ ನಾನು ಸ್ಕ್ರೀನಲ್ಲಿ ಕಾಣಿಸ್ಕೋಬೋದು ಅಂತ ಇದ್ದರೆ ಅವರು ಈ ಸೀರೆ ಬಗ್ಗೆ ಹೇಳ್ಬೋದು, ಅಥವಾ ವೀಡಿಯೋ ಮಾಡಿ ನನ್ನ ಚಾನೆಲ್ ಬಗ್ಗೆ ನನ್ನ ಬಗ್ಗೆ ಒಂದು ಫ್ಯೂ ವರ್ಡ್ಸ್ ಹೇಳಿ ಆ ವಿಡಿಯೋನ ನಾನು ನನ್ನ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ತುಂಬ ಜನ ಅಂದ್ಕೋಬೋದು ಏನಪ್ಪ ಈ ಸೀರೆಗೋಸ್ಕರ ಈ ಥರ ಎಲ್ಲ ವೀಡಿಯೋ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ. ಅಲ್ಲ, ನನ್ನ ಖುಷಿ. ಯಾಕಂದರೆ ನಾನು ಏನೋ ಒಂಥರ ನನಗೆ ಈ ಥರ ವೀಡಿಯೋಸ್ ಮಾಡಿ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅವ್ರಿಗೆ ನನ್ನ ಖುಷಿಲಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಅದ್ರ ಬಿಟ್ಟು ಇನ್ನೇನು ರೀಸನ್ ಇಲ್ಲ. ನನ್ನ ಖುಷಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋಣ. ನನಗೆ ಎಲ್ಲ ಸಬ್ಸ್ಕ್ರೈಬರ್ಸೂ ಇಷ್ಟ, ಎಲ್ಲ ಸಬ್ಸ್ಕ್ರೈಬರ್ಸೂ ಕೊಡೋಕ್ಕಾಗಲ್ವಲ್ಲ. ಇದೊಂಥರ ನನ್ನ ಪ್ರೀತಿನ ಈ ಥರ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾರೂ ಅದಕ್ಕೆಲ್ಲ ಏನೇನೋ ಕಮೆಂಟ್ ಹಾಕ್ಬೇಡಿ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ. ನೀವೂ ಖುಷಿಯಿಂದನೇ ಬ್ಲೆಸ್ ಮಾಡಿ, ಇನ್ನೂ ತುಂಬ ಸಬ್ಸ್ಕ್ರೈಬರ್ಸ್ ಆಗಲಿ. ನೋಡಿ, ಖಂಡಿತ ನಾನೀಗ ಒಬ್ಬರು ಹೆಸರು ತೊಗೊಂಡಿದ್ದೀನಿ ಅಷ್ಟೇ. ಇನ್ ಫ್ಯೂಚರ್ ನನಗೆ 5K ಆಗ್ಬೋದು, 10K ಆಗ್ಬೋದು. ನಾನು ಇನ್ನೂ ಜಾಸ್ತಿ ಜನ ಇನ್ನೂ 5 ಸ್ಯಾರೀಸ್ ಕೊಡ್ಬೋದು, 10 ಸ್ಯಾರೀಸ್ ಸ್ಯಾರೀಸೇ ಅಲ್ಲ, ಇವನ್ ಡ್ರೆಸ್ ಆಗ್ಬೋದು. ನೋಡ್ತೀನಿ, ನನಗೆ ಯೋಚನೆ ಮಾಡ್ತೀನಿ ಇನ್ನೂ ಏನು ಕೊಡ್ಬೋದು ರಿಟರ್ನ್. ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನು ಕೊಡ್ಬೋದು ಅಂತ ನೋಡಿ ನೆಕ್ಸ್ಟ್ ಗಿವ್ ಅವೇ ಮಾಡ್ತೀನಿ. ಸೊ ಇದು ಬಿಗಿನಿಂಗ್ ಆಗಿರೋದ್ರಿಂದ ನಾನು ಸ್ಯಾರಿ ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಯಾರಿ ಕೊಟ್ಟರೆ ಚೆನ್ನಾಗಿ. ಬರೀ ಲೇಡೀಸ್ಗೆ ಅಂದ್ಕೋಬೇಡಿ, ಜೆಂಟ್ಸೂ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಅಮ್ಮ ಇರ್ಬೋದು, ನಿಮ್ಮ ಸಿಸ್ಟರ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ಯಾರಿಗಾದ್ರೂ ಕೊಡ್ಬೋದಲ್ವಾ ಗಿಫ್ಟು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಓನ್ಲಿ ಏನಪ್ಪ ಗರ್ಲ್ಸಿಗೆ ಮಾತ್ರ ಸ್ಯಾರಿ ಇದೆ ಅಂತೆಲ್ಲ ಅಂದ್ಕೋಬೇಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ಇವತ್ತು ಮಂಡೇ ಈ ವಿಡಿಯೋ ನಾನು ಯೂಟ್ಯೂಬಲ್ಲಿ ಬಿಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಎಂಡ್ ಆಗೋದು ಆ್ಯಕ್ಚುಲಿ ಫ್ರೈಡೇ, ಬಟ್ ನಿಮಗೋಸ್ಕರ ಸ್ಯಾಟರ್ಡೆ ಮಾರ್ನಿಂಗ್ 9 o'clock ತನಕ ಇರುತ್ತೆ. ಅಲ್ಲಿ ತನಕ ನೀವು ಕಮೆಂಟ್ಸ್ ಮಾಡ್ಬೋದು ಯಾರು ಏನು ಅಂತ. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ರೂಲ್ಸ್ ಗೊತ್ತಲ್ಲ, ಸಬ್ಸ್ಕ್ರೈಬ್ ಆಗಿರಬೇಕು ಚಾನಲ್ನ. ಖುಷಿಯಾಗಿದ್ದೀನಿ ಇದು ಗಿವ್ ಅವೇಗೆ.
ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ, ತುಂಬ 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 ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಬೇರೆಯವರು ಪಾರ್ಟಿಸಿಪೇಟ್ ಮಾಡಲಿ, ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸ್ಯಾರಿ ಸಿಕ್ಕಲಿ, ನನಗೆ ಯಾರಿಗೆ ಸಿಕ್ಕಿದ್ರೂ ಖುಷಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್.